ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ ಸ್ನೇಹಿತರೆ. ಸೊ ನಾನು ಒಬ್ಬ ಈಗ ನಿವೃತ್ತ ಶಿಕ್ಷಕನಾಗಿರೋದ್ರಿಂದ ಒಂದು ವಾಹಿನಿ ಸುನೋ ಮೀಡಿಯಾ ಅಂತೇಳಿ ಶ್ರೀಯುತ ಟಿಪ್ಪು ವರ್ಧನ್ ಅವರ ಒಂದು ಮೀಡಿಯಾ ಇದು. ಅದಕ್ಕೆ ನಾನು ವರದಿಗಾರನಾಗಿದ್ದೀನಿ. ಸೊ ಇಲ್ಲಿ ನಾನು ಈಗ ದಿನಾಂಕ 26/8/2026 ಏನೋ ಕಾರ್ಯಾರ್ಥಿಯಾಗಿ ತರಳು ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಈ ತರಳು ಗ್ರಾಮದ ಒಂದು ಕೆರೆ ಇದು. ತರಳು ಗ್ರಾಮದ ಕೆರೆ ತಟ್ಗುಪ್ಪೆ ಅಂತ ಆ ಕಡೆ ಒಂದು ಕೆರೆ ಇದೆ. ಭಾಳ ಸಮೃದ್ಧಿಯಾಗಿ ನೀರು ತುಂಬಿದೆ ಸ್ನೇಹಿತರೆ. ಅದರ ಸುತ್ತಲೂ ಫೆನ್ಸ್ ಹಾಕಿ ಚೆನ್ನಾಗಿ ಒಳ್ಳೆ ರಸ್ತೆ ಮಾಡಿ ಎಲ್ಲ ಭಾಳ ಅನುಕೂಲಕರವಾಗಿ ಮಾಡಿದ್ದಾರೆ. ಸೊ ಈ ಒಂದು ಕೆರೆ ನೋಡಿದಾಗ ನನಗೆ ಭಾಳ ಬಿಕ್ಕು ಅನ್ನಿಸ್ತು. ಅಂದ್ರೇನು, ಈ ಕೆರೆಯಲ್ಲಿ ನೀರಿಲ್ಲ ಸ್ನೇಹಿತರೆ, ಈ ಕೆರೆಯಲ್ಲಿ ನೀರಿಲ್ಲ. ಆದರೆ ಡಿ ಸಿ ಸಾಹೇಬರು ಅಲ್ಲಿ ಇಷ್ಟು ಮಾಹಿತಿನ ಕೊಡಲಿಲ್ಲ. ಏನು, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ತಾಲೂಕು, ಉತ್ತರಹಳ್ಳಿ ಹೋಬಳಿ, ತರಳು ಗ್ರಾಮದ ಸರ್ವೆ ನಂಬರ್ ಇದು 40ರಲ್ಲಿ ಒಟ್ಟು 42 ಎಕರೆ 34 ಕುಂಟೆ ಈ ಸರ್ಕಾರಿ ಕೆರೆ ಜಮೀನಾಗಿದ್ದು ಒತ್ತುವರಿ ತೆರವುಗೊಳಿಸಲಾಗಿದೆ, ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ, ಅತಿಕ್ರಮ ಪ್ರವೇಶ ನಿಷೇಧ ಮಾಡಲಾಗಿದೆ ಅಂತ ಹೇಳವ್ರೆ. ಅತಿಕ್ರಮ ಪ್ರವೇಶ ಅಂದ್ರೇನು, ಬೇರೆ ಯಾರಾದರೂ ಈ ಕೆರೆ ಒಳಗಡೆ ಬಂದು ಅತಿಕ್ರಮ ಪ್ರವೇಶ. ನೋಡಿ, ಇಲ್ಲಿ ನಾನು ನಿಂತಿದ್ದೀನಿ, ಇದು ಕೆರೆಯ ಭಾಗ. ಅಲ್ಲಿ ರಸ್ತೆ ಆಗಿದೆ, ಆ ಕಡೆ ಏನೂ ಒಂದು ಸಪೋರ್ಟ್ ಇಲ್ಲ, ಅಂದ್ರೇನು ಬೇಲಿ ತಡೆಗೋಡೆ ಇಲ್ಲ. ಹಾಗಾಗಿ ತಡೆಗೋಡೆ ಹಾಕಬೇಕಿಲ್ಲಿ. ಇದನ್ನು ಸುಪರ್ದಿಗೆ ತಗೊಂಡಿದ್ದೀನಿ ಅಂತ ಅನ್ನೋದು ಸತ್ಯನೇ. ಇಲ್ಲಿ ಯಾರೋ ಮಣ್ಣು ಹೊಡೆದಿದ್ದಾರೆ. ಹಾಗೆಯೇ ಇಲ್ಲಿ ಮನೆ ಕಟ್ಟೋದಕ್ಕೆ ಇಂಟಿಗೆಗಳನ್ನು ತಂದು ಹಾಕಿದ್ದಾರೆ. ನೋಡಿ, ಇದು ನಿಮಗೆ ತೋರಿಸ್ತಾ ಇದ್ದೀನಿ, ಸತ್ಯ ಇದು. ನಾನು ತೋರಿಸ್ತಾ ಇರೋದು, ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇದು ಈ ಒಂದು ಇಟ್ಟಿಗೆಗಳನ್ನು ಇಲ್ಲಿ ಹಾಕಿದ್ದಾರೆ. ಮಣ್ಣು ಕಲ್ಲು ಗುಡ್ಡೆಗಳನ್ನು ತಂದು ಇಲ್ಲಿ ಸುರಿದಿದ್ದಾರೆ. ಬಹುಶಃ ಮುಂದುಗಡೆ ಎಲ್ಲ ರಿಯಲ್ ಎಸ್ಟೇಟ್ ದಂಧೆ ಇದು. ಎಲ್ಲ ಪಾಪ ರೈತರುಗಳು, ಈ ಏನು ಜನ ಗೋಪಾಲ್ಪುರ ಅಂತ ಏನಂತ ಕಾಣಿಸ್ತದೆ, ಈ ಕಡೆ ರೈತರುಗಳು ಎಲ್ಲ ಬೇರೆ ಹೊರಗಡೆಯಿಂದ ಬಂದಂಥ ಜನಗಳಿಗೆ ಮಾರಿಕೊಂಡು ಈ ಜಾಗವನ್ನು ಇಲ್ಲಿ ಇಲ್ಲ ಅನಿಸುತ್ತೆ. ನೋಡಿ, ಇದು ಯಾರ ಅತಿಕ್ರಮ ಪ್ರವೇಶ? ಇದಕ್ಕೆ ನಮ್ಮ ಡಿ ಸಿ ಸಾಹೇಬರು ಏನು ಮಾಡಬೇಕು, ಉತ್ತರ ಕೊಡಬೇಕು. ದಯಮಾಡಿ ಇದನ್ನು ನೋಡಿ, ಇದು ಅತಿಕ್ರಮ ಪ್ರವೇಶ ಅಂತ ನಾನು ಅಂತೀನಿ. ನೋಡಿ, ಇಲ್ಲಿ ಇಟ್ಟಿಗೆ ಎಲ್ಲ ತಂದು ಇಟ್ಟಿದ್ದಾರೆ. ಬಹುಶಃ ಇಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಅಂತ ಬೋರ್ಡ್ ಪಕ್ಕನೇ, ಬೋರ್ಡ್ ಇಲ್ಲೇ ಇದೆ ನೋಡಿ. ಈ ಬೋರ್ಡ್ ಇರೋ ಜಾಗದಲ್ಲೇ ಈ ಒಂದು ಅತಿಕ್ರಮಣ ನಡೆದಿದೆ. ಅಂದರೆ ಏನು ಸರ್ಕಾರ ಏನು ಹಂಗಾರೆ ಜಿಲ್ಲಾಧಿಕಾರಿಗಳು ಬಂದು ಇದನ್ನು ನೋಡಲಿಲ್ವ? ಬೋರ್ಡ್ ಹಾಕಿದ್ದಾರೆ, ಬೋರ್ಡ್ ಹಾಕಿರೋ ಜಾಗದಲ್ಲೇ ಅತಿಕ್ರಮ ನಡೀತಾ ಇದೆ ಅಂತ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಸರ್ಕಾರ ಏನು ಇದೆ, ಜಿಲ್ಲಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಹೇಗೆ ಇದು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಈ ಒಂದು ಚಾನಲ್ ಮೂಲಕ ಈ ಸತ್ಯಗಳನ್ನು ಏನು ಕುಂದುಕೊರತೆ ಅಂದ್ರೇನು, ಕೆರೆಗೆ ನೀರಿಲ್ಲ, ಕೆರೆಗೆ ತಟಗುಪ್ಪೆ ಕೆರೆಯಲ್ಲಿ ನೀರಿದೆ. ಇಲ್ಲಿ ನೋಡಿ, ಈ ಕೆರೆ ಒಳಗಡೆ ಒಂದು ಹನಿ ನೀರು ಇಲ್ಲ. ನಮ್ಮ ಹಾಲೂರು ಅಂತಿದೆ ಮದ್ದೂರು ತಾಲೂಕು, ಅಲ್ಲೂ ಕೂಡ ನಮ್ಮದು ಇದೇ ಗತಿ, ಕೆರೆ ಕತಿ ಇದೇನೆ. ಅಲ್ಲೂ ಅತಿಕ್ರಮ ನಡೆದಿದೆ, ಆದರೆ ಕೇಳೋರೆ ದಿಕ್ಕಿಲ್ಲ. ನಮ್ಮ ಮಾನ್ಯ ಡಿ ಸಿ ಸಾಹೇಬರು ಮಾತ್ರ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳ್ತಾರೆ. ಪಾಪ ನ್ಯಾಯಯುತವಾಗಿ ಸರ್ಕಾರದಿಂದ ಇಂಥ ಕೆಲಸಗಳು, ಅತಿಕ್ರಮಣ ತಡಿಬೇಕಾಗಿರೋದು ಸರ್ಕಾರದ ಧರ್ಮ. ಥ್ಯಾಂಕ್ ಯು.